ಪದಕದ ತೋರ ಮುತ್ತಿನ ಕಂಠಮಾಲೆಯ ಮೂರು ರೇಖೆಯ ತ್ರಿವಳಿಗಳ ಭುಜ ಕೀರ್ತಿವಂಕಿಗಳ ದೋರೆ ಕಂಕಣ ಕಡಗ ಮುದ್ರಿಕೆ ತೋರುತಿಹ ತೋಳ್ತಾಯತದ ಕಳೆ ತೋರುತಿಹ ಪರಬೊಮ್ಮವನು ನೆನೆಯೆಂದುದ ಶರೀರ. ಸುಂದರವಾದ ಪದ್ಯವು ದೇವಿ ಅಮ್ಮನವರ ಭವ್ಯವಾದ ಆಭರಣಗಳ ಅಲಂಕಾರವನ್ನು ಮತ್ತು ಅವಳ ದಿವ್ಯ ಸ್ವರೂಪವನ್ನು ಅತ್ಯಂತ ಮನೋಜ್ಞವಾಗಿ ವರ್ಣಿಸುತ್ತದೆ. ಕೊನೆಯಲ್ಲಿ ಇದು ಕೇವಲ ಬಾಹ್ಯ ಸೌಂದರ್ಯವಲ್ಲ, ಸಾಕ್ಷಾತ್ ಪರಬ್ರಹ್ಮ ವಸ್ತುವಿನ ದರ್ಶನ ಎಂಬುದನ್ನು ನೆನಪಿಸುತ್ತದೆ. ಇದರ ಸಾರಾಂಶ ಮತ್ತು ವಿವರಣೆ ಇಲ್ಲಿದೆ. ಪದಗಳ ಅರ್ಥ ಮತ್ತು ಭಾವಾರ್ಥ. ಹಾರ ಹೀರಾವಳಿಯ ಪದಕದ ರತ್ನಖಚಿತವಾದ ಸುಂದರ ಹಾರಗಳು ಮತ್ತು ವಜ್ರದ ಸರಗಳ ಮಧ್ಯೆ ಮಿನುಗುತ್ತಿರುವ ದೊಡ್ಡದಾದ ಪದಕವನ್ನು ದೇವಿಯು ಧರಿಸಿದ್ದಾಳೆ. ತೋರಮುತ್ತಿನ ಕಂಠಮಾಲೆಯ ದೇವಿಯ ಕೊರಳಿನಲ್ಲಿ ದಪ್ಪನಾದ, ಉರುಟಾದ ಮತ್ತು ಅತ್ಯಂತ ಶ್ರೇಷ್ಠವಾದ ಮುತ್ತುಗಳಿಂದ ಕಂಠಮಾಲೆಯು ಶೋಭಿಸುತ್ತಿದೆ. ಮೂರು ರೇಖೆಯ ತ್ರಿವಳಿಗಳ ಭುಜಕೀರ್ತಿ ವಂಕಿಗಳ ದೇವಿಯ ಕುತ್ತಿಗೆಯ ಭಾಗದಲ್ಲಿರುವ ಮೂರು ಸುಂದರವಾದ ರೇಖೆಗಳು ತ್ರಿವಳಿಗಳು. ಇದನ್ನು ಸಾಮುದ್ರಿಕಾ ಲಕ್ಷಣದಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆಕೆಯ ತೋಳುಗಳಿಗೆ ಧರಿಸಿರುವ ಭುಜಕೀರ್ತಿ ಹಾಗೂ ವಂಕಿ ಎಂಬ ಸಾಂಪ್ರದಾಯಿಕ ಆಭರಣಗಳು ಮಿನುಗುತ್ತಿವೆ. ದೋರೆ ಕಂಕಣ, ಕಡಗ, ಮುದ್ರಿಕೆ. ಕೈಗಳಲ್ಲಿ ನವಿರಾದ ಕಂಕಣಗಳು, ಗಟ್ಟಿಮುಟ್ಟಾದ ಕಡಗಗಳು ಮತ್ತು ಬೆರಳುಗಳಲ್ಲಿ ರಾಜಗಾಂಭೀರ್ಯವನ್ನು ಸೂಸುವ ಮುದ್ರೆ ಉಂಗುರಗಳು ಮುದ್ರಿಕೆ ಹೊಳೆಯುತ್ತಿವೆ. ತೋರುತಿಹ ತೋಳ್ತಾಯತದ ಕಳೆ. ತೋಳುಗಳಿಗೆ ಕಟ್ಟಿರುವ ತಾಯತದ ಅಂದರೆ ಬಾಜುಬಂದ್ ಅಥವಾ ರಕ್ಷಾಬಂಧನದ ದಿವ್ಯವಾದ ಕಾಂತಿಯು ಎಲ್ಲರ ಕಣ್ಣು ಕೋರೈಸುವಂತಿದೆ. ತೋರುತಿಹ ಪರಬೊಮ್ಮವನು ನೆನೆಯೆಂದುದ ಶರೀರ. ಇಷ್ಟೆಲ್ಲ ದಿವ್ಯ ಆಭರಣಗಳಿಂದ ಕಂಗೊಳಿಸುತ್ತಿರುವ ಆ ದೇವಿಯ ಸ್ವರೂಪವು ಸಾಮಾನ್ಯವಾದುದಲ್ಲ. ಅವಳೇ ಆ ಸಾಕ್ಷಾತ್ ಪರಬೊಮ್ಮ, ಪರಬ್ರಹ್ಮ, ಪರಮಶಕ್ತಿ. ಈ ದಿವ್ಯ ರೂಪವನ್ನು ಮನಸ್ಸಿನಲ್ಲಿ ಸದಾ ನೆನೆದು ಧ್ವನಿಸು ಅಂದರೆ ಧ್ಯಾನಿಸು ಎಂದು ಇಲ್ಲಿ ಶರೀರವಿಲ್ಲದ ದಿವ್ಯವಾಣಿ ಅಥವಾ ಭಕ್ತನ ಅಂತರಾತ್ಮವು ಪ್ರೇರೇಪಿಸುತ್ತಿದೆ. ಸಮಗ್ರ ಸಾರಾಂಶ. ಈ ಸಾಲುಗಳು ಜಗನ್ಮಾತೆ ಶ್ರೀದೇವಿಯ ಸಗುಣ ಸಾಕಾರ ರೂಪದ ಭವ್ಯತೆಯನ್ನು ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸುತ್ತದೆ. ವಜ್ರ, ಮುತ್ತು, ರತ್ನಗಳಿಂದ ಅಲಂಕೃತಳಾದ ಭುಜಕೀರ್ತಿ, ವಂಕಿ, ಕಡಗಗಳನ್ನು ಧರಿಸಿ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವ ದೇವಿಯು ಕೇವಲ ರೂಪವತಿಯಷ್ಟೇ ಅಲ್ಲ, ಅವಳೇ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪಿಣಿ. ಆಕೆಯ ಈ ಮಂಗಳಕರ ರೂಪವನ್ನು ಸದಾಕಾಲ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆ ಪರಮಶಕ್ತಿಯನ್ನು ಧ್ಯಾನಿಸಬೇಕು. ಅಂತಹ ದಿವ್ಯ ಚೇತನವನ್ನು ಮನಸ್ಸಿನಲ್ಲಿ ಸ್ಥಾಪಿಸಿ ನಿರಂತರವಾಗಿ ಸ್ಮರಿಸುವುದರಿಂದ ಮಾತ್ರ ಮುಕ್ತಿ ಸಾಧ್ಯ ಎಂದು ಅಶರೀರವಾಣಿಯು ತ್ರಿಮೂರ್ತಿಗಳಿಗೆ ಬೋಧಿಸುತ್ತಿದೆ.